ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. 7, 16, 25 ಈ ಸಂಖ್ಯೆನ ಆಳ್ತಕ್ಕಂಥ ಗ್ರಹ ಬಂದು ಕೇತು ಗ್ರಹ. ಕೇತು ಅಂದರೆ ಮೋಕ್ಷಕಾರಕ, ಜ್ಞಾನಕಾರಕ, ವಿಜ್ಞಾನಿ, ಸಂಶೋಧಕಾರಕ ಅಂತ ಭಾಳಷ್ಟು ಕಾರ್ಯಕ್ರಮದಲ್ಲಿ ಹೇಳ್ತಾ ಇದ್ದೀವಿ. ಆಗಿದ್ದಾಗ ಈ 7ನೇ ತಾರೀಕು ಕಮಿಷನ್ ಬದುಕಕ್ಕಾಗಲ್ವಾ ಅಂತಂದರೆ, ಎಷ್ಟು ಜನ 7ನೇ ತಾರೀಕು ಹುಟ್ಟಿರ್ತಕ್ಕಂಥವ್ರು ಕಮರ್ಷಿಯಲ್ ಆಗಿ ಬದುಕ ನಡೆಸ್ತಿದ್ದೀರಾ ಒಂದ್ಸರಿ ಯೋಚನೆ ಮಾಡಿ. ಯಾರ್ಯಾರು 7, 16, 25 ತಾರೀಕಲ್ಲಿ ಹುಟ್ಟಿದ್ದೀರಾ ಇವನ್ನೆಲ್ಲ ನಾವೇನು ಹೇಳ್ತೀವಿ ಅಂದರೆ ಸರ್ವಿಸ್ ಮ್ಯಾನ್ ಅಂತ ಹೇಳ್ತೀವಿ. ಅದು ಹೆಣ್ಮಕ್ಳಾಗಿರ್ಬೋದು, ಗಂಡು ಮಕ್ಕಳಾಗಿರ್ಬೋದು. ಅವ್ರು ಫಸ್ಟ್ ಮಾಡೋದೇ ಕೆಲಸ ಏನಂದರೆ ಇನ್ನೊಬ್ಬರಿಗೆ ಒಳಿತನ್ನು ಮಾಡೋದು, ಇನ್ನೊಬ್ಬರಿಗೆ ಸಹಾಯವನ್ನು ಮಾಡುವುದು, ಇನ್ನೊಬ್ಬರಿಗೆ ಐಡಿಯಾವನ್ನು ಕೊಡುವುದು. ಇದನ್ನೇ ಭಾಳ ಪ್ರಮುಖವಾದಂತಹ ಜೀವನ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಆದರೆ ಎಷ್ಟೋ ಜನ ಕುಟುಂಬಗಳು ಇದರಿಂದ ಹಾಳಾಗೋಗಿದ್ದಾವೆ. ಇವತ್ತು ಸಾಮಾಜಿಕ ಬದುಕಿನಲ್ಲಿ ಇವತ್ತು ಮನೆಗೆ ಮಾರಿ ಪರೋಪಕಾರಿ ಅಂತ ಹೇಳ್ತಕ್ಕಂಥ ಒಂದೇ ಒಂದು ನಾಣ್ಣುಡಿ ಅಪ್ಲೈ ಆಗ್ತಕ್ಕಂಥದ್ದು ಈ 7, 16, 25 ತಾರೀಕರಿಗೆ. ಕಾಂಬಿನೇಷನ್ಸ್ ಅಂದರೆ ಜನ್ಮ ಸಂಖ್ಯೆ 7 ಇದ್ದರೆ ಇದು ಅನ್ವಯ ಆಗ್ತದೆ. ಭಾಗ್ಯ ಸಂಖ್ಯೆಯಲ್ಲಿ ಏನಾದರೂ ಒಂದು ಒಳ್ಳೆ ಕಾಂಬಿನೇಷನ್ ಬಂದರೆ ಅವರು ಯಾವುದೋ ಒಂದು ಮಧ್ಯಭಾಗದಲ್ಲಿ ಅವ್ರು ಎಚ್ಚೆತ್ಕೊಂಡು ಜೀವನವನ್ನು ರೂಪಿಸ್ಕೊಳ್ತಾರೆ. ಆದರೆ ಕಾಂಬಿನೇಷನ್ನು ಅದೇ ಥರ ವೀಕ್ ಆಗೋಯ್ತು ಅಂತಂದರೆ ಎಜುಕೇಷನ್ನು, ಪ್ರೊಫೆಷನ್ನು ತುಂಬ ಚೆನ್ನಾಗಿರ್ತದೆ. ಆದರೆ ಹಣಕಾಸಿನ ವಿಚಾರ ಮತ್ತು ವೈವಾಹಿಕ ಜೀವನವನ್ನು ಹಾಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಇದಕ್ಕೆ ಭಾಳಷ್ಟು ಉದಾಹರಣೆಗಳು ನಮ್ಮಲ್ಲಿ ತುಂಬ ಇದೆ. ಹಾಗಿದ್ದಾಗ ಇವರು ಮನೆಗೇನು ಮಾಡಲ್ಲ, ಬರೀ ಕಂಡೋರಿಗೆ ಮಾಡ್ತಾರೆ. ಅದರಲ್ಲೂ ಕುಟುಂಬ ಅಂತ ಬಂದಾಗ ತಂಗಿಯರಿಗೆ ಮಾಡ್ತಾರೆ, ಅಕ್ಕಂದಿರಿಗೆ ಮಾಡ್ತಾರೆ, ತಮ್ಮ ಅಣ್ಣ ತಮ್ಮದಿರು ಜಾಸ್ತಿ ಬೇಕು, ತಾಯಿ ಮತ್ತು ಗೆರೆ ದಾಟೋದಿಲ್ಲ. ಹಾಗೆ ಹೀಗೆ ಹೇಳ್ತಕ್ಕಂಥ ಹಲವಾರು ಹೆಂಡತಿಯರು, ಹಲವಾರು ಸೊಸೆಯಂದಿರು, ಹಲವಾರು ಬೀಗರು ಇವತ್ತು ಪ್ರಪಂಚದಲ್ಲಿ ನಮಗೆ ಭಾಳ ಕಾಣಸಿಗ್ತಾರೆ. ಕಾರಣ ಏನಂತಂದರೆ ಈ ತಾರೀಕಿರ್ತಕ್ಕಂತಹ ಅಳಿಯ ಸಿಕ್ಬಿಟ್ಟಿರ್ತಾನೆ. ಅದರಿಂದ ನಾವು ವಿಶೇಷವಾಗಿ ಹೇಳ್ತಕ್ಕಂಥದ್ದು ಏನಂತಂದರೆ ಅದು ಮ್ಯಾನುಫ್ಯಾಕ್ಚರ್ ಆಗಿರೋದೇ ಹಾಗೆ. ಆದರೆ ಅದನ್ನು ಮಾರ್ಪಡಿಸುವಿಕೆ ಅಂತಕ್ಕಂಥದ್ದು ಅವರ ಆತ್ಮಪೂರ್ವಕವಾಗಿ ಬರಬೇಕು. ಯಾರ ಆತ್ಮಪೂರ್ವಕವಾಗಿ? ವ್ಯಕ್ತಿಯ ಆತ್ಮಪೂರ್ವಕವಾಗಿ ಬರಬೇಕು. ಹೌದು, ನಾನೆಲ್ಲೋ ತಪ್ಪು ಮಾಡ್ತಾ ಇದ್ದೀನಿ, ನಂದು ಅಂತ ಒಂದು ಕುಟುಂಬ ಇದೆ, ನನಗಂತ ಹೆಂಡತಿ ಇದ್ದಾರೆ, ನನಗಂತ ಮಕ್ಕಳಿದ್ದಾರೆ, ನನಗಂತ ಗಂಡ ಇದ್ದಾನೆ, ನನಗಂತ ಮಕ್ಕಳಿದ್ದಾರೆ, ನಾನು ಅದಕ್ಕೋಸ್ಕರ ಒಂದು ಸ್ವಲ್ಪ ಜೀವನವನ್ನು ಮುಡುಪಾಗಿ ಇಡಬೇಕು ಅಂತಕ್ಕಂಥ ಭಾವನೆ ಆ ವ್ಯಕ್ತಿಗತ ಬರಬೇಕು. ಅದು ಸ್ತ್ರೀಯರಾಗಿರ್ಬೋದು, ಪುರುಷರಾಗಿರ್ಬೋದು. ಆದರೆ ಇವರು ಅದನ್ನೆಲ್ಲ ಮೀರಿ ಯಾವುದೋ ಒಂದು ಕರ್ಮ ಫಲವನ್ನು ತೀರ್ಸೋಕ್ಕೋಸ್ಕರನೇ ಇನ್ನೊಬ್ಬರಿಗೆ ಸಹಾಯ ಮಾಡೋದು, ಇನ್ನೊಬ್ಬರಿಗೆ ಕೊಡಿಸೋದು, ಇನ್ನೊಬ್ಬರಿಗೆ ಮಾಡೋದು, ಇದೆಲ್ಲ ಮಾಡಿ ಇಡೀ ಜೀವನವನ್ನು ಹಾಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ಈ ತಾರೀಕಿರ್ತವ್ರಿಗೆ ಸಾಲ ಜಾಸ್ತಿ. ನೀವು ಎಷ್ಟೇ ಕಷ್ಟ ಸಂಪಾದನೆ ಮಾಡಿ ಅವ್ರಿಗೆ ಸಾಲ ಇದ್ದೇ ಇರ್ತೈತೆ. ಅದಾದ ಮೇಲೆ ಮನೆ ಕಟ್ಟಬೇಕು ಒಂದು ಪ್ಲ್ಯಾನಿಂಗ್ ಬೇಕೋ, ಮಠ ಕಟ್ಟಬೇಕು ಒಂದು ಪ್ಲ್ಯಾನಿಂಗ್ ಬೇಕೋ, ದೇವಸ್ಥಾನ ಕಟ್ಟೋ ಒಂದು ಪ್ಲ್ಯಾನಿಂಗ್ ಬೇಕೋ, ಅಥವಾ ಇನ್ಯಾವುದೋ ಒಂದು ಕಾರ್ಯರೂಪ ತರಬೇಕು, ಅದಕ್ಕೆ ಒಂದು ಪ್ಲ್ಯಾನಿಂಗ್ ಮಾಡಬೇಕು. ಆ ಪ್ಲ್ಯಾನಿಂಗ್ನ 100% ಎಕ್ಸಲೆಂಟ್ ಮಾಡ್ತಕ್ಕಂತಹ ಜೀವಿಗಳು ಅಂತಂದರೆ ಈ 7, 16, 26 ಕೊಡ್ತಕ್ಕಂಥವ್ರು. ಅದಾದ ಮೇಲೆ ಕಮ್ಯುನಿಕೇಷನ್, ಒಂದು ದೇಶದಿಂದ ಇನ್ನೊಂದು ದೇಶ ಕಮ್ಯುನಿಕೇಷನ್ ಅಂತಂದರೆ ಸಣ್ಣ ಪುಟ್ಟ ಅಲ್ಲ, ವಿದೇಶ ಅಂತ ಹೇಳ್ತೀವಿ ನಾವು. ದೇಶ ನಮ್ಮದು, ವಿದೇಶ ಅವ್ರದ್ದು. ಆ ದೇಶ ವಿದೇಶಕ್ಕೆ ಕಮ್ಯುನಿಕೇಷನ್ ಮಾಡ್ತಕ್ಕಂತಹ, ಎಕ್ಸ್ಪೋರ್ಟ್ ಇಂಪೋರ್ಟ್ ಮಾಡ್ತಕ್ಕಂತಹ ಅದ್ಭುತ ಕಲೆಗಾರ ಕೆಲಸದಲ್ಲಿ ಭಾಳ ಅದ್ಭುತ ಯೋಗ ಇರ್ತಕ್ಕಂಥ ಈ ವ್ಯಕ್ತಿಗಳು. ಅದಾದ ಮೇಲೆ ವಿದೇಶದಲ್ಲಿ ಹೋಗಿ ನೆಲೆಸ್ತಕ್ಕಂಥವ್ರು ಭಾಳ ಜನ, ಅದರಲ್ಲೂ ಎಸ್ಪೆಷಲಿಗೆ ಜೂನ್ ಜುಲೈಲಿ ಹುಟ್ಟಿರ್ತಕ್ಕಂಥವ್ರು ಹೋಗಿ ವಿದೇಶದಲ್ಲಿ ಸೆಟ್ಲ್ ಆಗಿಬಿಡ್ತಾರೆ. ಇವತ್ತು ನೀವು ಮ್ಯಾಕ್ಸಿಮಮ್ 90% ತಗೊಂಡ್ರೆ 2ನೇ ತಾರೀಕು 7ನೇ ತಾರೀಕು ಹುಟ್ಟತಕ್ಕಂಥವ್ರು ಮ್ಯಾಕ್ಸಿಮಮ್ ಅಲ್ಲಿ ಸೆಟ್ಲ್ ಆಗಿರ್ತಾರೆ. ಅದರಿಂದ ಈ ಥರ ಒಂದು ಅವಕಾಶಗಳು ಬಂದಾಗಲೂ ಕೂಡ ಅದನ್ನು ನಾವು ಈಸಿಯಾಗಿ ತಗೊಳ್ತಕ್ಕಂಥದ್ದು ನಾವು ನೋಡ್ಕೋಬೇಕು. ಅದಕ್ಕೊಂದು ಒಳ್ಳೆ ಎಜುಕೇಷನ್ ಬ್ಯಾಕ್ಗ್ರೌಂಡ್ ಇತ್ತು ಅಂದರೆ 100% ಅವರು ಅಬ್ರಾಡಲ್ಲಿ ಹೋಗಿ ಸೆಟ್ಲ್ ಆಗಿಬಿಡ್ತಾರೆ. ಅದಕ್ಕೆ ದಶಮ ಸ್ಥಾನವನ್ನು ನೋಡ್ಕೋಬೇಕು, ದಶಮಾಧಿಪತಿ ಯಾರಿತ ನೋಡ್ಕೋಬೇಕು. ಇದು ಒಂದಾಯಿತು. ಆಮೇಲೆ ತಮ್ಮ ಕಾರ್ಯಕ್ಷೇತ್ರ ಅಂದ ತಕ್ಷಣವೇ ಶಿಕ್ಷಕ ವೃತ್ತಿ ತುಂಬ ಚೆನ್ನಾಗಿ ಆಗಿಬರ್ತದೆ. ಟೀಚರ್ ಅಂತ ಹೇಳ್ತೀವಿ. ಟೀಚರಿಂದ ಹಿಡಿದು ಪ್ರಿನ್ಸಿಪಾಲ್ ಹಿಡಿದು ಇವರು ಭಾಳ ಅದ್ಭುತವಾದಂತಹ ಯೋಗ ಫಲ ತಂದುಕೊಡ್ತಕ್ಕಂಥವ್ರು. ಅದರಿಂದ ಒಳ್ಳೆ ಸ್ಕೂಲು ಕಾಲೇಜುಗಳನ್ನು ಸ್ಥಾಪನೆ ಮಾಡೋ ಮುಖಾಂತರ, ದೊಡ್ಡ ದೊಡ್ಡ ವಿಜ್ಞಾನಿಗಳನ್ನು ಸೃಷ್ಟಿ ಮಾಡೋ ಮುಖಾಂತರ, ಹಲವಾರು ವಿದ್ಯಾರ್ಥಿಗಳಿಗೆ ಬೋಧನೆ ಮಾಡೋ ಮುಖಾಂತರ ಈ ತಾರೀಕು ಇರ್ತಕ್ಕಂಥವ್ರು ಒಳ್ಳೆ ಶಿಕ್ಷಕರಾಗ್ಬೋದು ಅಂತ ಹೇಳ್ತೀವಿ. ಅದರಿಂದ ಶಿಕ್ಷಕ ಕ್ಷೇತ್ರದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಯೋಗ ಇರ್ತಕ್ಕಂಥವ್ರು. ಅದಾದಮೇಲೆ ಷೇರುಪೇಟೆ ಅಂತ ಹೇಳ್ತೀವಿ. ಷೇರುಪೇಟೆ, ಶೇರ್ಸಲ್ಲಿ ದುಡ್ಡು ಹಾಕ್ಲಾ ಅಂತ ಕೇಳ್ತಕ್ಕ, ದುಡ್ಡು ಹಾಕ್ಬಿಟ್ಟು ಸಿಕ್ಕಾಕೊಂಡ್ಬಿಟ್ಟು ಕುತ್ತಿಗೆಗೆ ಬಂದು ಒದ್ದಾಡ್ತಿರ್ತಕ್ಕಂಥ ತುಂಬ ಜನ ಇದ್ದಾರೆ. ನಾನು ಮೊದಲೇ ಹೇಳಿದ್ದೀನಿ, ಯಾರ್ಯಾರು 7, 16, 20 ತಾರೀಕು ಇರ್ತಕ್ಕಂಥವ್ರು ಯಾವುದೇ ಕಾರಣಕ್ಕೂ ನೀವು ಇನ್ವೆಸ್ಟ್ಮೆಂಟ್ ಮಾಡಬಾರ್ದು ಅಂತ. ಅದಕ್ಕೆ ಈಗ ಷೇರ್ಪೇಟೆ ಬಿಸ್ನೆಸ್ ಮಾಡ್ಬೋದು ಅಂತ ಹೇಳ್ತೀರಲ್ವ, ಷೇರ್ಪೇಟೆಗೆ ಇನ್ವೆಸ್ಟ್ ಮಾಡಲಿಲ್ಲ ಹೆಂಗೆ ಅಂತಂದರೆ ಕಷ್ಟ. ಅವ್ರಿಗೊಂದು ಶೇರ್ ಕೊಡಿಸಿ, ನನಗೊಂದು ಶೇರ್ ಕೊಡಿಸಿ, ಕಮಿಷನ್ ತಗೊಳ್ಳಿ. ನೀವು ಡೈರೆಕ್ಟಾಗಿ ಶೇರ್ನ ಪರ್ಚೇಸ್ ಮಾಡಿ ಅದನ್ನು ಮಾಡೋಕ್ಕೆ ಹೋಗಬಾರ್ದು. ಇನ್ನೊಬ್ಬರಿಗೆ ಶೇರನ್ನು ಖರೀದಿ ಮಾಡ್ಕೊಳ್ಳೋ ಐಡಿಯಾ ಕೊಡಿ, ಇನ್ನೊಬ್ಬರಿಗೆ ಅದನ್ನು ಲಾಭ ಮಾಡ್ಕೊಳ್ತಾ ಐಡಿಯಾ ಕೊಡಿ. ಆ ಬಂದ ಲಾಭದಿಂದ ಕಮಿಷನ್ ತಗೊಳ್ಳಿ. ಅದರಿಂದ ಹಣಕಾಸು ವಿಚಾರದಲ್ಲಿ ಎಷ್ಟು ನೀವು ಒಂದು ಗೌಪ್ಯತೆ ಕಾಪಾಡಿಕೊಂಡು, ಎಷ್ಟು ಒಂದು ನಿಖರತೆ ಕಾಪಾಡಿಕೊಂಡು, ಎಷ್ಟು ನೀವು ಹಿಡಿತ ಎಷ್ಟು ಮಾಡ್ಕೊಂಡಿರ್ತೀರೋ ಅಷ್ಟು ನಿಮಗೆ ಫೈನಾನ್ಷಿಯಲಿ ಪ್ರಾಬ್ಲಮ್ ಬರಲ್ಲ.
ಇಲ್ಲಾಂದರೆ ಕುತ್ತಿಗೆವರೆಗೂ ಮುಳುಗ್ಬಿಡ್ತೀರಾ, ಊರು ಬಿಟ್ಟೆ ಹೋಗುವಂಥ ಸ್ಥಿತಿಗಳು ಬಂದ್ಬಿಡ್ತದೆ. ತೊಗೊಂಡು ಎಲ್ಲೋ ಚೀಟಿಗೆ ಹಾಕ್ಬಿಡೋದು, ಯಾರಿಗೋ ಜಾಮೀನು ಕೊಡಿಸ್ಬಿಡೋದು, ಫ್ರೆಂಡು ಸಹಾಯ ಮಾಡಬೇಕು, ತುಂಬ ಕಷ್ಟದಲ್ಲಿದ್ದಾನೆ, ಹೋಗೋನು ಸಿಜ್ಜನ್ ಹಾಕ್ಬಿಟ್ಟು ಅವನಿಗೆ ಲೋನ್ ಕೊಡಿಸ್ಬಿಡೋದು, ಇವ್ರು ಸಿಕ್ಕಾಕೊಂಡು ನರಳೋದು, ಇಡೀ ಜೀವನ ಪೂರ್ತಿ ನರಳ್ತಾರೆ, ಇಡೀ ಕುಟುಂಬ ಹಾಳಾಗೋಗಿದೆ ಇಷ್ಟಿಂದ. ಷೇರುಪೇಟೆ ಆದಮೇಲೆ ಕ್ರಯ ವಿಕ್ರಯ ಅಂತ ಹೇಳ್ತೀವಿ. ಕ್ರಯ ಅಂದ್ರೇನು, ವಿಕ್ರಯ ಅಂದ್ರೇನು? ಪರ್ಚೇಸ್ ಮಾಡೋದು, ಸೇಲ್ ಮಾಡೋದು ಅಂತ ಹೇಳ್ತೀವಿ. ಅದರಲ್ಲಿ ಕಮಿಷನ್ ಆಧಾರದಲ್ಲಿ ಮಾಡ್ತಕ್ಕಂತಹ ಏಜೆನ್ಸಿ, ಡಿಸ್ಟ್ರಿಬ್ಯೂಷನ್ನು, ಮಾರ್ಕೆಟಿಂಗು, ನೆಟ್ವರ್ಕಿಂಗು, ಎಲ್ಲ ರೀತಿ ಕ್ರಯ ವಿಕ್ರಯಗಳನ್ನು ಕೂಡ ಈ ತಾರೀಕಿರ್ತಕ್ಕಂಥವ್ರು ಬಹಳ ಅದ್ಭುತ ಮಾಡ್ಬೋದು. ಇದನ್ನು ಆಯಾ ಕಾರ್ಯಕ್ಷೇತ್ರಗಳನ್ನು ಅರ್ಥ ಮಾಡಿಕೊಂಡು ಅದು ಸಂಬಂಧಪಟ್ಟಂತಹ ನಾಲೆಡ್ಜ್ಗಳಿತ್ತು ಅಂದರೆ ಯಾವುದೇ ರಂಗ, ಯಾವುದೇ ಕಾರ್ಯಕ್ಷೇತ್ರಗಳಲ್ಲಿ ನೀವು ಇದನ್ನು ಬಳಸ್ಕೊಳ್ತಕ್ಕಂಥದ್ದು ಒಂದು ಮಾಡ್ಬೋದು. ಇದಾದಮೇಲೆ ವಿಜ್ಞಾನಿಗಳಾಗಬಹುದು, ಸಂಶೋಧಕರು ಅಂತ ಆಗಲೇ ಹೇಳಿದೆ. ವಿಜ್ಞಾನಿಗಳು ನೋಡಿ, ಜ್ಞಾನದಿಂದ ವಿಜ್ಞಾನ ಅಂತ ಹೇಳ್ತೀವಿ. ಜ್ಞಾನ ಅಂದರೆ ವೈದಿಕ ಶಾಸ್ತ್ರ, ಜ್ಯೋತಿಷಾಸ್ತ್ರ, ಸಂಖ್ಯಾಶಾಸ್ತ್ರ, ಇದು ಅದ್ಭುತವಾಗಿರ್ತಕ್ಕಂಥ ಜ್ಞಾನ. ಈ ಜ್ಞಾನವನ್ನು ಇಟ್ಕೊಂಡು ವಿಜ್ಞಾನಿ ಆಗ್ಬೋದು. ವಿಜ್ಞಾನದಿಂದ ಕಂಡುಹಿಡಿಯುವವನು, ಸಂಶೋಧನೆ ಮಾಡ್ತಕ್ಕಂಥವನು ಅಂತ ಹೇಳ್ತೀವಿ. ಏನಾದರೂ ಒಂದು ಅಚೀವ್ಮೆಂಟ್ ಮಾಡ್ತಕ್ಕಂಥ ಅಂತ ಹೇಳ್ತೀವಿ. ಅದಕ್ಕೆ ಈ ತಾರೀಕು ಕೊಡ್ತಕ್ಕಂಥ ಜನ ಯಾವುದಾದ್ರು ಒಂದು ಅಚೀವ್ಮೆಂಟ್ ಮಾಡೋಕ್ಕೆ ಹುಟ್ಟಿರ್ತಾರೆ. ಯಾಕಂದರೆ ಈ ತಾರೀಕು ಇನ್ನೊಂದು ಸೀಕ್ರೆಟ್ ನಾನು ಹಿಂದೆ ಹೇಳ್ಕೊಟ್ಟಿದ್ದೀನಿ. ಯಾರೋ ಯಾವುದೋ ಒಂದು ವಿಚಾರವನ್ನು ಇನ್ಕಂಪ್ಲೀಟ್ ಮಾಡಿ ತೀರ್ಕೊಂಡು ಈ ಜನ್ಮದಲ್ಲಿ ಹುಟ್ಟಿ ಅದನ್ನು ಕಂಪ್ಲೀಟ್ ಮಾಡೋಕ್ಕೋಸ್ಕರ ಇವ್ರೇನು ಮಾಡ್ತಾರೆ, ಹುಟ್ಟಿದ ಆದಮೇಲೆ, ಬೆಳೆದಾದ್ಮೇಲೆ ಇವರು ಪರರ ಸೇವೆ ಅಂತ ಹೊರಟೋಗ್ತಾರೆ. ಅದಕ್ಕೋಸ್ಕರನೇ ಈ ಸೀಕ್ರೆಟ್ ಎಲ್ಲ ನೀವು ಅರ್ಥ ಮಾಡ್ಕೋಬೇಕು. ಯಾಕಂದರೆ ನಡೆಸ್ತಕ್ಕಂಥವ್ನು ಭಗವಂತ, ನಮಗೆ ಗೊತ್ತಿದ್ರೆ ನಡೀತಾ ಇರ್ತೀವಿ. ಆದರೆ ಅದು ಯಾರಿಗೋ ಒಬ್ರಿಗೆ ವಿರೋಧ ಆಗ್ತಾ ಇದೆ ಅಂದರೆ ಅಲ್ಲಿ ಕಲಹ, ಜಗಳಗಳು, ಕದನಗಳು, ಮನಸ್ತಾಪಗಳು ನಡೀತಾ ಇರ್ತದೆ. ಅದಕ್ಕೆ ಈ ತಾರೀಕು ಇರ್ತಕ್ಕಂಥ ಡಿವೋರ್ಸ್ ಜಾಸ್ತಿ, ಕುಟುಂಬ ಕಲಹಗಳು ಜಾಸ್ತಿ, ಡಿವೋರ್ಸ್ ಜಾಸ್ತಿ. ಏನೋ ಮಾಡೋಕ್ಕೋಗಿ ಇನ್ನೇನೋ ಮಾಡೋಕ್ಕೋಗಿ ಇಡೀ ಜೀವನವನ್ನೇ ಹಾಳು ಮಾಡ್ಕೊಂಡ್ಬಿಟ್ಟಿರ್ತಾರೆ. ಅದನ್ನು ಮನದಲ್ಲಿ ಇಟ್ಕೊಂಡು ಮುಂದಕ್ಕೆ ಹೋಗ್ತಾ ಇರಬೇಕು. ವಿಜ್ಞಾನಿಗಳಾಗ್ಬೋದು ಅಂತ ಹೇಳಿದೆ. ಹಲವಾರು ವಿಚಾರಗಳ ಸಂಶೋಧನೆ ಮಾಡ್ತಕ್ಕಂಥ ಒಂದು ತಾಕತ್ತು ಈ ತಾರೀಕು ಇರ್ತದೆ. ಯಾಕಂದರೆ ಇವ್ರಿಗೆ ಕ್ರಿಯೇಟಿವಿಟಿ ಜಾಸ್ತಿ ಇರ್ತದೆ, ಇವರು ಭಾಳ ಬುದ್ಧಿವಂತರಾಗಿರ್ತಾರೆ. ಅದು ನೋಡಿ, ಕೇತುವಿನ ಜೊತೆ ಬುಧ ಸಂಯೋಗ ಆಯಿತು ಅಂತಂದರೆ ದೇ ಆರ್ ವೆರಿ ವೆರಿ ಬ್ರಿಲಿಯಂಟ್ ಪರ್ಸನ್ನು. ನೀವು ಅವ್ರನ್ನ ಯಾವ ಥರ ನೋಡ್ಬೋದು ಅಂದರೆ ಒಬ್ಬ ಪ್ರಧಾನಮಂತ್ರಿಯಾಗಿ ನೋಡ್ಬೋದು, ಒಬ್ಬ ಮುಖ್ಯಮಂತ್ರಿಯಾಗಿ ನೋಡ್ಬೋದು. ಅಷ್ಟು ಅದ್ಭುತವಾಗಿರ್ತಕ್ಕಂಥ ರಾಜಕೀಯ ಕಾರ್ಯದರ್ಶಿ ಆಗಿರ್ತಾರೆ, ಅಷ್ಟು ನಾಲೆಡ್ಜಬಲ್ ಪರ್ಸನ್ ಆಗಿರ್ತಾರೆ. ನೀವು ಏನು ಬೇಕಾದ್ರೂ ಕೇಳಿ, ನೀವೇನು ಬೇಕಾದ್ರೂ ಮಾಡಿ, ಅದು ಕರೆಕ್ಟ್ ಆದಂಥ ಸೊಲ್ಯೂಷನ್ ಅವರು ಕೊಡ್ತಾ ಬರ್ತಾರೆ. ಅದರಿಂದ ವಿಜ್ಞಾನ ಕ್ಷೇತ್ರದಲ್ಲಿ ಭಾಳ ಅದ್ಭುತ ಸಾಧನೆ ಮಾಡ್ತಕ್ಕಂಥವ್ರು ಆಗ್ತಾರೆ. ಅದಕ್ಕೆ ಸರಿಯಾದಂಥ ಒಂದು ಎಜುಕೇಷನ್ ಬ್ಯಾಕ್ಗ್ರೌಂಡ್ ಆಯಿತು ಅಂದರೆ ನೀವು ಅಂಥ ವ್ಯಕ್ತಿಗಳು, ದೊಡ್ಡ ದೊಡ್ಡ ವ್ಯಕ್ತಿಗಳಾಗಿ ನೋಡ್ಬೋದು. ಇವತ್ತು ನೀವು ಮಾಧ್ಯಮಗಳಲ್ಲಿ, ಟಿ ವಿಗಳಲ್ಲಿ, ಪೇಪರ್ಗಳಲ್ಲಿ, ಫೇಸ್ಬುಕ್ಗಳಲ್ಲಿ ನೋಡ್ಬೋದು. ಸಣ್ಣ ಸಣ್ಣ ಅಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲೇ ಸಣ್ಣ ಸಣ್ಣ ಗಾಡಿನೋ ಮತ್ತೊಂದು ಮಗದೊಂದು ಒಂದು ಇನ್ವೆಸ್ಟ್ ಮಾಡಿಸ್ಬಿಟ್ಟು ಅವ್ರು ಏನು ಮಾಡ್ತಾರೆ, ನಾ ಇದನ್ನು ಕಂಡಿಡಿದೆ, ಅದನ್ನು ಕಂಡಿಡಿದೆ ಎಸ್ಟಾಬ್ಲಿಷ್ಮೆಂಟ್ ಮಾಡ್ತಿರ್ತಾರೆ. ನೋಡ್ತಾ ಇರ್ತೀವಿ ಎಂಥ ಅದ್ಭುತ ಪ್ರತಿಭೆಗಳು. ಆ ಕಲೆ, ಸಾಹಿತ್ಯ, ಸಂಗೀತ, ಡ್ಯಾನ್ಸ್ ಇರ್ಬೋದು, ಎಷ್ಟು ಅದ್ಭುತವಾಗಿ ಅವ್ರು ಮಾಡ್ತಾರೆ ಅಂದರೆ ಅಷ್ಟು ಅದ್ಭುತ ಮಾಡ್ತಾರೆ. ಅದರಿಂದ ಈ ಕಲೆ ಕ್ಷೇತ್ರದಲ್ಲೂ ಕೂಡ ಇವರು ಬಹಳ ಮುಂದೆ ಇರ್ತಾರೆ. ಇದು ಕೂಡ ಇವರು ಬಳಸ್ಕೊಂಡು ಮುಂದೆ ಹೋಗ್ತಕ್ಕಂಥದ್ದು ಮಾಡ್ತಾರೆ. ಆದರೆ ಮೊದಲನೇ ಭಾಗದಿಂದನೇ ಅದಕ್ಕೆ ಸರಿಯಾದಂಥ ಮಾರ್ಗದರ್ಶನವನ್ನು ನೀವು ಮಾಡಿಕೊಡ್ಬೇಕು. ಅದಾದಮೇಲೆ ಇನ್ನೊಂದು, ಪುಸ್ತಕ ವ್ಯಾಪಾರಿಗಳು, ಪುಸ್ತಕವನ್ನು ಸೇಲ್ ಮಾಡ್ತಕ್ಕಂಥ ವ್ಯಾಪಾರಿಗಳು ಇದಕ್ಕೆ ಈ ಒಂದು ಕಾರ್ಯಕ್ಷೇತ್ರಕ್ಕೆ ಬರ್ತಾರೆ. ಅದರಿಂದ 7, 16, 25 ಯಾರು ಬರ್ತಾಗಿದ್ದೀರಾ ಈ ಪುಸ್ತಕ ವ್ಯಾಪಾರನೂ ಕೂಡ ಮಾಡ್ತಾ ಬರ್ಬೋದು. ಇದಾದ ಮೇಲೆ ಲಿಕ್ವಿಡ್ ಸಂಬಂಧಪಟ್ಟಂಥ ಎಲ್ಲ ರೀತಿಯಾದ ಬಿಸ್ನೆಸ್ ನೋಡ್ಕೊಳ್ರಿ. ಲಿಕ್ವಿಡ್ ಅಂದರೆ ಆಯಿಲ್ ಆಗಿರ್ಬೋದು, ನೀರಾಗಿರ್ಬೋದು, ಜ್ಯೂಸ್ ಆಗಿರ್ಬೋದು, ಏನು ಬೇಕೋ ಆಗ್ಬೋದು. ಇದನ್ನು ದೊಡ್ಡ ಮಟ್ಟದಲ್ಲಿ ಮಾಡ್ತಕ್ಕಂಥದ್ದು. ಈಗೆಲ್ಲ ಟೆಟ್ರಾ ಪ್ಯಾಕಲ್ಲಿ ಪ್ಯಾಕ್ ಮಾಡಿ ಜ್ಯೂಸ್ಗಳು ಕೊಟ್ಬಿಡ್ತಾರೆ. ಅಂಥ ದೊಡ್ಡ ದೊಡ್ಡ ಉದ್ಯಮಗಳು ಇವತ್ತು ಭಾರತದಾದ್ಯಂತ ಇದೆ, ಪ್ರಪಂಚದಾದ್ಯಂತ ಇದೆ. ಅದು ಮಾಡ್ತಕ್ಕಂಥವ್ರು ಈ ತಾರೀಕು ಹುಡ್ತಕ್ಕಂಥವ್ರು. ಕೇತು ಗ್ರಹ ಶುಕ್ಲ ಪಕ್ಷದಲ್ಲಿ ಹುಟ್ಟಿದರೆ ಈ ತಾರೀಕು ಇರ್ತಕ್ಕಂಥ ಇಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಯೋಗ ಫಲಗಳು ಬಂದಿರ್ತದೆ. ಆದರೆ ಏನು ಕೇತುವಿಗೆ ಇಷ್ಟೊಂದು ಪ್ರಾಬ್ಲಮ್, ಇಷ್ಟೊಂದು ಪವರ್ಫುಲ್ ಇದೆಯಾ, ಇಷ್ಟೊಂದು ಮಾಡ್ಬೋದು ಅಂತ ಭಾಳ ಜನ ಕೇಳ್ಬೋದು. ಯಾಕಂದರೆ ರಾಹು ಜೊತೆ ಕೇತು ಅಂತ ನಾವು ಹೇಳ್ಕೊಟ್ಟಿದ್ದೀವಿ ಪಾಠ. ಆ ರಾಹು ಜೊತೆ ಕೇತು ಅಂದರೆ ಇಲ್ಲೇ ಹೇಳ್ತಾ ಇರೋದು, ಈ ಇತ್ತು ಅಂದರೆ ಆ ಯೋಗ ಇದೆ ಅಂತ ಅರ್ಥ. ಆದರೆ ಅವನು ರಾಹು ಜೊತೆ ಏನಾದರೂ ಬಂಧಿಸಲ್ಪಟ್ಟಿದ್ದರೆ ಅಥವಾ ಪಾಪಗ್ರಹಗಳ ಜೊತೆ ಏನಾದರೂ ಬಂಧಿಸಲ್ಪಟ್ಟಿದ್ದಾರೆ, ನೀವು ಏನೇ ಮಾಡಿದ್ರೂ ಕೂಡ ಅವರಲ್ಲಿ ಅಚೀವ್ಮೆಂಟ್ ಇರ್ತದೆ, ಬಟ್ ಕಾರ್ಯಕ್ಷೇತ್ರಕ್ಕೆ ಹೋಗ್ಲಿಕ್ಕಾಗಲ್ಲ. ಇದನ್ನೇ ಜನ್ಮದೋಷ ಅಂತ ನಾವು ಕರೆಯತಕ್ಕಂಥದ್ದು. ಹೆಂಡತಿನ ತುಂಬ ಪ್ರೀತಿ ಮಾಡ್ತಾರೆ, ಆದರೆ ಆ ಸಂಬಂಧನ ಉಳಿಸ್ಕೊಳ್ಳೋಕ್ಕಾಗಲ್ಲ ಇವ್ರ ಕೈಯಲ್ಲಿ. ಯಾಕಂದರೆ ಇಲ್ಲಿ ಕೇತು ಗ್ರಹ ಅಂತಂದರೆ ಅವನ್ನ ವೈರಾಗ್ಯ ಗ್ರಹ ಅಂತ ಕರಿತೀವಿ ನಾವು, ಸನ್ಯಾಸತ್ವ ಗ್ರಹ ಅಂತ ಹೇಳ್ತೀವಿ. ಅದಕ್ಕೆ ಎಲ್ಲ ಬಿಟ್ಬಿಟ್ಟು ಹೋಗ್ಬಿಡ್ತಾರೆ. ನಮಸ್ಕಾರಮ್ಮ ನಿನ್ನ ಇದಕ್ಕೆ ಅಂದ್ಬಿಟ್ಟು ನಮಸ್ಕಾರ ಮಾಡಿ ಹೋಗ್ಬಿಡ್ತಾರೆ. ಅದಕ್ಕೆ ಈ ತಾರೀಕಲ್ಲಿ ಹುಡ್ತು ಅಂತಂದಾಗ ಒಂದು ಒಳ್ಳೆ ಎಜುಕೇಷನ್ ಬ್ಯಾಕ್ಗ್ರೌಂಡು, ಅದರಲ್ಲಿರ್ತಕ್ಕಂಥ ಈ ಜನ್ಮದೋಷಗಳ ಪರಿವರ್ತನೆ ನೀವು ಮಾಡ್ತು ಅಂದರೆ ಅವ್ರು ಯಾವುದಾದ್ರೂ ಒಂದು ಕಾರ್ಯಕ್ಷೇತ್ರದಲ್ಲಿ ಅತ್ಯುನ್ನತವಾಗಿರ್ತಕ್ಕಂಥ ಸ್ಥಾನಮಾನಗಳಿಗೆ ಹೋಗಿ ನೆನೆಯಲ್ಲಿ ನಿಂತ್ಕೊಳ್ತಾರೆ. ಇದ್ರ ಬಗ್ಗೆ ನೀವು ಹೆಚ್ಚು ಗಮನ ಕೊಡಬೇಕು. ಇದು ಒಂದಾಯ್ತಲ್ವಾ. ನೆಕ್ಸ್ಟು ಇವಾಗ ಕಾಂಬಿನೇಷನ್ ನಂಬರ್ ತೊಗೊಂಡಾಗ ಯಾವುದಾದ್ರು ಕಾಂಬಿನೇಷನ್ ತುಂಬ ಚೆನ್ನಾಗಿರುತ್ತದೆ. ಯಾಕಂದರೆ ಈಗಾಗಲೇ ನಿಮ್ಗೆ ಹೇಳ್ಕೊಟ್ಟಿದ್ದೀವಿ, ಬರ್ತ್ ನಂಬರ್ ಮತ್ತು ಫ್ಯೂಚರ್ ನಂಬರ್.
ನಿಮ್ಮ ನಿಮ್ಮ ಜನ್ಮ ದಿನಾಂಕಗಳನ್ನು ನೋಟ್ ಮಾಡಿಕೊಂಡು ಬರ್ತ್ ನಂಬರ್ ಯಾವುದು, ಫ್ಯೂಚರ್ ನಂಬರ್ ಯಾವುದು ಲೆಕ್ಕ ಮಾಡ್ಕೊಳ್ಳಿ. ಇದರೊಳಗಡೆ ಈ 7 ಕಾಂಬಿನೇಷನಲ್ಲಿ ಯಾವ್ಯಾವ ನಂಬರ್ಸ್ ಇರ್ತಕ್ಕಂಥವ್ರಿಗೆ ಅದೃಷ್ಟ, ಯಾರು ಒಂದು ತಮ್ಮ ಕಾರ್ಯಕ್ಷೇತ್ರದಲ್ಲಿ ಉನ್ನತವಾದ ಸ್ಥಾನಮಾನಕ್ಕೆ ಹೋಗ್ತಾರೆ ಅಂತಂದರೆ ಅದು ಬರ್ತ್ ನಂಬರ್ 7, ಫ್ಯೂಚರ್ ನಂಬರ್ 1. ಇಟ್ಸ್ ಅ ವೆರಿ ಗುಡ್ ಕಾಂಬಿನೇಷನ್. ನೋಡಿ, ಡೆಸ್ಟಿನಿ ವೆರಿ ವೆರಿ ಇಂಪಾರ್ಟೆಂಟು. ಇದು ನಾವು ಹೇಳ್ತಾ ಇರೋದೆಲ್ಲ ಬರ್ತ್ ನಂಬರು. ಮತ್ತು ಫ್ಯೂಚರ್ ನಂಬರಲ್ಲಿ ಏನಾದರೂ ಸ್ಟ್ರಾಂಗ್ ಆಗಿರ್ತಕ್ಕಂಥ ಶುಭಕಾರಕವಾಗಿರ್ತಕ್ಕಂಥ ಗ್ರಹಗಳಿದ್ದರೆ ನಿಮಗೇನಾಗ್ತದೆ, ನೀವು ಸ್ಟ್ಯಾಂಡರ್ಡ್ ಆಗಿರ್ತಕ್ಕಂಥ ಲೈಫನ್ನು ಕಳಿಸ್ತೀರಿ. ಅದಕ್ಕೆ ಒಳ್ಳೆ ಬುದ್ಧಿವಂತಿಕೆ, ಒಳ್ಳೆ ಸಂಶೋಧನೆ, ಒಳ್ಳೆ ಅಚೀವ್ಮೆಂಟು ಸ್ಟ್ಯಾಂಡರ್ಡ್ ಲೈಫ್ ಅಂತ ಹೇಳ್ತೀವಿ. ಯಾವುದು? ಬರ್ತ್ ನಂಬರ್ 7, ಫ್ಯೂಚರ್ ನಂಬರ್ 1. ಅಂದರೆ ನಿಮ್ಮ ಉದ್ಯೋಗ ಕ್ಷೇತ್ರ, ವ್ಯವಹಾರ ಕ್ಷೇತ್ರ ಎಲ್ಲದರಲ್ಲೂ ಕೂಡ ಯಾವತ್ತೂ ಕೆಳಗೆ ಬೀಳಲ್ಲ. ಆದರೆ ದುಡ್ಡು ಹಣಕಾಸು ವಿಚಾರದಲ್ಲಿ ಭಾಳ ಕೇರ್ಫುಲ್ ಆಗಿರಬೇಕು. ಯಾರೋ ಬಂದು ಅಯ್ಯೋ ಅಂತ ತಕ್ಷಣ ಕೊಟ್ಬಿಡೋದಲ್ಲ, ಬರ್ಕೊಟ್ಬಿಡೋದಲ್ಲ. ಅದಕ್ಕೆ ಒಂದು ನಿಗದಿತವಾದಂಥ ಲೆಕ್ಕಾಚಾರ ಇಟ್ಕೋಬೇಕು. ಈ ಥರ ಮಾಡಿಕೊಂಡು ನೀವು ಒಂದು ಸ್ಟ್ಯಾಂಡರ್ಡ್ ಲೈಫ್ ಬಳಸ್ಬೋದು. ಅದೇ ಬರ್ತ್ ನಂಬರ್ 7, ಫ್ಯೂಚರ್ ನಂಬರ್ 2 ಅಂದರೆ ಇಲ್ಲಿ ಚಂದ್ರ ಮತ್ತು ಚಂದ್ರ ಅಂತಕ್ಕಂಥ ಈ ಕಾಂಬಿನೇಷನ್ನು ಯಾವಾಗಲೂ ಕೂಡ ಅಸ್ಥಿರತೆಯನ್ನು ಕೊಡೋದ್ರಿಂದ ಈ ಕಾಂಬಿನೇಷನ್ನಲ್ಲಿ ಬಿಸ್ನೆಸ್ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಓನ್ಲಿ ಜಾಬ್ ಮಾಡಲಿಕ್ಕೆ ಈಸಿ ಆಗ್ತದೆ. ನೋಟ್ ಮಾಡ್ಕೊಳ್ಳಿ, ಬರ್ತ್ ನಂಬರ್ 7, ಫ್ಯೂಚರ್ ನಂಬರ್ 2, ಓನ್ಲಿ ಜಾಬ್, ಉದ್ಯೋಗ. ಅದು ಗೌರ್ಮೆಂಟ್ ಆಗಿರ್ಬೋದು, ಪ್ರೈವೇಟ್ ಆಗಿರ್ಬೋದು, ಓನ್ಲಿ ಜಾಬ್, ನೆನ್ಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟು ಬರ್ತ್ ನಂಬರ್ 7, ಫ್ಯೂಚರ್ ನಂಬರ್ 3. ಇಡೀ ಜೀವನ ಪೂರ್ತಿ ಯಾರ ಕೈಗಳಲ್ಲಿ ಕೆಲಸ ಮಾಡಲೇಬೇಕು. ನೀವು ಇಂಡಿವಿಜುವಲ್ ಆಗಿ ಏನೇನೋ ಮಾಡೋ ಪ್ರಯತ್ನ ಪಡ್ತೀರ, ಏನು ಪ್ರಯತ್ನ ಪಟ್ಟರು ಆಗೋಲ್ಲ ನಿಮ್ಮ ಕೈನಲ್ಲಿ. ಯಾಕಂದರೆ ಒಳ್ಳೆ ನಾಲೆಡ್ಜ್ ಇರ್ತದೆ ನಿಮಗೆ, ಒಳ್ಳೆ ಟೆಕ್ನಿಕಲಿ ನಾಲೆಡ್ಜ್ ಇರ್ತದೆ. ಆದರೆ ಜನ್ಮ ಸಂಖ್ಯೆ 7, ಭಾಗ್ಯ ಸಂಖ್ಯೆ 3 ಇತ್ತು ಅಂದರೆ ನೀವು ಜಾಬ್ಗೆ ಹೋಗಬೇಕು. ಯಾಕಂದ್ರೆ ನಿಮ್ಗೆ ಅಲ್ಲಿ ಕಮರ್ಷಿಯಲ್ ಮೈಂಡ್ ಇಲ್ಲ. ಯಾಕಂದರೆ ಅಲ್ಲಿ ಧರ್ಮಕಾರಕನಾಗಿರ್ತಕ್ಕಂಥ ಗುರು ಭಾಗ್ಯದಲ್ಲಿ ಮುಂದೆ ಕೂತ್ಕೊಂಡ್ರೆ ಅವನು ನಿಮಗೆ ಸ್ಪಿರಿಚುವಲ್ ಆಗಿರ್ತಕ್ಕಂಥ ಲೈಫಿಗೆ ಕರ್ಕೊಂಡು ಹೋಗ್ತಾನೆ. ನೋಡಿ, ಒಂದು ತಿಳ್ಕೊಳ್ಳಿ, ಮಠಾಧಿಪತಿ ಆಗ್ಬೋದು. ಮಠಾಧಿಪತಿ ಅನ್ನೋದು ಒಂದು ಉದ್ಯೋಗನೇ ಇವತ್ತು. ಮಠ ಅನ್ನೋದು ಒಂದು ಬಿಸ್ನೆಸ್ ಸೆಕ್ಟರ್ ಇವತ್ತು. ಆವತ್ತಿನ ಕಾಲದಿತ್ತು ಒಳ್ಳೆ ಭಯ, ಭಕ್ತಿ, ದಾನ, ಧರ್ಮ, ಹಳ್ಳಿಗಳನ್ನ ಉದ್ಧಾರ ಮಾಡ್ತಿರೋ ದತ್ತು ತಗೊಂಡು. ಇವತ್ತಿರೋದನ್ನೆಲ್ಲ ಕಬಳಿಸ್ಕೊಂಡು ಹೋಗ್ತಕ್ಕಂಥ ಮಠಗಳು ಜಾಸ್ತಿ ಇವೆ, ಮಠಾಧಿಪತಿಗಳು ಜಾಸ್ತಿ ಇದ್ದಾರೆ. ಅದರಿಂದ ಈ ಬರ್ತ್ ನಂಬರ್ 7, ಫ್ಯೂಚರ್ ನಂಬರ್ 3 ಆಧ್ಯಾತ್ಮಿಕ ಸ್ಪಿರಿಚುವಲ್ ಲೈಫಲ್ಲಿ ಏನಾದ್ರು ಒಂದು ಅಚೀವ್ಮೆಂಟ್ ಮಾಡ್ತಕ್ಕಂಥದ್ದು ಒಂದು ಯೋಗವನ್ನು ಪಡ್ಕೊಂಬಂದಿರ್ತಾನೆ. ಅಥವಾ ಯಾವ್ದಾದ್ರು ಒಂದು ಕೆಲಸಕ್ಕೆ ಹೋಗಿ ಕಾಲ ಕಳಿಬೇಕು ಒಂದು. ಇನ್ನು ಬರ್ತ್ ನಂಬರ್ 7, ಫ್ಯೂಚರ್ ನಂಬರ್ 4 ಈ ಕಾಂಬಿನೇಷನ್ನು ಯಾವಾಗಲೂ ತಿಳ್ಕೊಳ್ಳಿ, ದಿಸ್ ಇಸ್ ದ ಫೇಲ್ಯೂರ್ ಕಾಂಬಿನೇಷನ್. ಆಗಲೇ ಹೇಳಿದ್ನಲ್ವಾ, ಕೇತು ಮತ್ತು ರಾಹು 4 and 7 ಆಗಿರ್ಬೋದು, 7 and 4 ಆಗಿರ್ಬೋದು. ನೀವೇನು ಮಾಡಿದ್ರೂ ಕೂಡ ಮೇಲೆ ಎದ್ದೇಳಕ್ಕಾಗಲ್ಲ. ಯಾಕಂದರೆ ಬೈ ಬರ್ತ್ ನಿಮಗೆ ಬಂಧನ ದೋಷ ಅಂತ ಕರಿತೀವಿ ನಾವು. ಈ ಬಂಧನ ದೋಷ ಬಂತು ಅಂದರೆ ಎಜುಕೇಷನಿಂದ ಫೇಲ್ಯೂರು, ಪ್ರೊಫೆಷನಿಂದ ಫೇಲ್ಯೂರು, ಮ್ಯಾರಿಡ್ ಲೈಫ್ ಫೇಲ್ಯೂರು, ಮತ್ತು ಫೈನಾನ್ಷಿಯಲಿ ಫೇಲ್ಯೂರು, ಮತ್ತು ಯಾವುದೇ ಒಂದು ಕೆಲಸ ಕಾರ್ಯ ಕೂಡ ಫೇಲ್ಯೂರ್ ಆಗ್ತಾ ಬರ್ತೀರಾ. ಇದನ್ನು ಮೊದಲೇ ಭಾಗದಲ್ಲಿ ನೀವು ನೋಡ್ಕೊಂಡ್ಬಿಟ್ಟು ನಾನು ಜಾಬ್ಗೆ ಹೋಗ್ಬೇಕಾ, ಏನು ಮಾಡಬೇಕು ತಿಳ್ಕೊಬೇಕು. ಇದೇನಾಗುತ್ತೆ ಅಂದರೆ ಮೊದಲನೇ ಭಾಗದಲ್ಲಿ ಯಾವ್ದಾರೋ ತಲೆ ಕೆಡಿಸ್ಬಿಟ್ಟು ನಿಮ್ಗೇನು ಮಾಡ್ತಾರೆ, ಬಿಸ್ನೆಸ್ಗೆ ಅದು ಹಾಕಿ ಸಾಲ ಸೋಲ ಮಾಡಿಸ್ಬಿಟ್ಟು ನಿಮ್ಮನ್ನು ಬೀದಿ ತಳ್ಳಿಬಿಡ್ತಾರೆ. ನೀವು ಒಂದ್ಸರಿ ಬೀದಿಗೆ ಬಿತ್ತು ಅಂತಂದರೆ ಆ ಕಡೆನೂ ಇಲ್ಲ, ಈ ಕಡೆನೂ ಇಲ್ಲ, ಅತಂತ್ರವಾದ ಜೀವನ ಆಗೋಗ್ತದೆ. ಅದರಿಂದ ಮೊದಲನೇ ಭಾಗದಿಂದನೇ ಈ ಥರ ಬರ್ತ್ ನಂಬರ್ 7, ಫ್ಯೂಚರ್ ನಂಬರ್ 4 ಇತ್ತು ಅಂದರೆ ಓನ್ಲಿ ಜಾಬ್, ಓನ್ಲಿ ಕಮಿಷನ್, ಓನ್ಲಿ ಏಜೆನ್ಸಿ, ಓನ್ಲಿ ಡಿಸ್ಟ್ರಿಬ್ಯೂಷನ್, ಓನ್ಲಿ ಸರ್ವಿಸ್, ಈ ಥರ ಸಂಬಂಧಪಟ್ಟಂಥ ಕೆಲಸ ಕಾರ್ಯಗಳನ್ನು ಆಯ್ಕೆ ಮಾಡ್ಕೊಳ್ತಕ್ಕಂಥದ್ದು ನಿಮ್ಮ ಯಶಸ್ವಿಗೆ ಭಾಳ ಒಳ್ಳೆಯದು, ಮೈಗೂ ಒಳ್ಳೆಯದು, ಮನಸ್ಸಿಗೂ ಒಳ್ಳೆಯದು. ಇನ್ನು ನೆಕ್ಸ್ಟು ಬರ್ತ್ ನಂಬರ್ 7, ಫ್ಯೂಚರ್ ನಂಬರ್ 5 ಇಟ್ಸ್ ಅ ವೆರಿ ಗುಡ್ ಬಿಸ್ನೆಸ್ ಮ್ಯಾನ್. ನೆನ್ಪಿಟ್ಕೊಳ್ಳಿ. ನೋಡಿ, ಕೇತು ಅಂತಕ್ಕಂಥ ಒಂದು ಗ್ರಹ ನಾವು ಕ್ರಿಯೇಟಿವಿಟಿ, ಒಂದು ಅದೃಷ್ಟ ಅಂತಕ್ಕಂಥ ಹೇಳ್ತೀವಿ. ಆದರೆ ಅದ್ರ ಜೊತೆಗೆ ಬುದ್ಧಿಕಾರಕ ಅಂತಕ್ಕಂಥ ಬುದ್ಧಿ ಇದ್ದರೆ 7 and 5 ಕಾಂಬಿನೇಷನ್ ಸೇರ್ತು ಅಂದರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಬಿಸ್ನೆಸ್ ಮನ್ ಆಗಿರ್ತಾರೆ, ಫೇಲ್ಯೂರ್ಸೇ ಇರಲ್ಲ. ಅದರಿಂದ ಈ ಕಾಂಬಿನೇಷನ್ ಬಿಸ್ನೆಸ್ ಆಯ್ಕೆ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿ ಕ್ಲಿಕ್ ಆಗ್ತದೆ. ಅಥವಾ ಅಡ್ವೈಸರ್ ಆಗಿ ಹೋಗಿ ಒಳ್ಳೆ ಸ್ಯಾಲ್ರಿ ಸಿಗುತ್ತೆ. ಬರ್ತ್ ನಂಬರ್ 7, ಫ್ಯೂಚರ್ ನಂಬರ್ 6 ಇಟ್ಸ್ ಅ ವೆರಿ ಫ್ಯಾಂಟಾಸ್ಟಿಕ್ ಕಾಂಬಿನೇಷನ್. ಅಂದರೆ ಕ್ರಿಯಾತ್ಮಕವಾಗಿರ್ತಕ್ಕಂತಹ ಕಲೆಗಳಲ್ಲಿ ಅದ್ಭುತ ಯೋಗವನ್ನು ತಂದುಕೊಡ್ತಕ್ಕಂಥ ಈ ಕಾಂಬಿನೇಷನ್ನು ಕ್ರಿಯೇಟಿವಿಟಿ ಮತ್ತು ಕಲೆ ಎರಡೂ ಸಂಯೋಗ ಆಯಿತು ಅಂದರೆ ಅವರು ಏನಾದರೂ ಒಂದು ಅದ್ಭುತ ಸಾಧನೆ ಮಾಡ್ತಾರೆ. ಚಿತ್ರರಂಗದಲ್ಲಿ ಬಹಳ ಅದ್ಭುತವಾದಂಥ ಅವಕಾಶ ಇರತಕ್ಕಂಥದ್ದು, ಸೀರಿಯಲ್ಗಳಲ್ಲಿ ಭಾಳ ಅದ್ಭುತ ಅವಕಾಶ ಇರತಕ್ಕಂಥದ್ದು, ಇಂಟೀರಿಯರ್ ಡಿಸೈನಲ್ಲಿ ಅವಕಾಶ ಇರತಕ್ಕಂಥದ್ದು, ಮತ್ತು ಕ್ರಿಯಾತ್ಮಕವಾದಂತಹ ಎಲ್ಲ ಒಂದು ಕೆಲಸ ಕಾರ್ಯಗಳಲ್ಲೂ ಕೂಡ ಅದ್ಭುತ ಯೋಗ ಇರತಕ್ಕಂಥದ್ದು. ಇಂತಹ ಒಂದು ಯೋಗವನ್ನು ಮಾಡ್ಕೊಳ್ತಕ್ಕಂಥದ್ದು. ಅದಾದಮೇಲೆ ಗೋಲ್ಡ್ ಸಂಬಂಧಪಟ್ಟಂತಹ ಸಬ್ಜೆಕ್ಟ್ ತಗೊಂಡಾಗ ಅದರಲ್ಲಿ ಮಾಡ್ತಕ್ಕಂಥ ಬಿಸ್ನೆಸ್ಗಳು ಭಾಳಷ್ಟು ಇದ್ದಾವೆ, ಅದು ಕೂಡ ತುಂಬ ಸಕ್ಸಸ್ಫುಲ್ ಆಗ್ತಕ್ಕಂಥ ಒಂದು ಯೋಗ. ಇದನ್ನು ಮಾಡ್ಕೊಳ್ಳಿ. ಇದಕ್ಕೆ ಈ 7 and 6 ಕಾಂಬಿನೇಷನ್ ಅಂದರೆ ಲಕ್ಷ್ಮೀ ಗಣಪತಿ ಯೋಗ ಅಂತ ಹೇಳ್ತೀವಿ. ಅದರಿಂದ ಲಕ್ಷ್ಮೀ ಗಣಪತಿ ಯೋಗ ಇರ್ತಕ್ಕಂಥ ಕಾಂಬಿನೇಷನ್ನು ಉಚ್ಚವಾಗಿದ್ದರೆ ನೀವು ಅತ್ಯುನ್ನತವಾಗಿರ್ತಕ್ಕ ಸ್ಥಾನಮಾನಕ್ಕೆ ಹೋಗ್ತೀರಾ. ಅದರಲ್ಲೂ ಹೆಣ್ಮಕ್ಳಂತೂ ಅದ್ಭುತವಾದ ಅಪ್ಸೇರಾಗಿರ್ತಾರೆ. ಅವರು ಮಾಡ್ತಕ್ಕಂಥ ಎಲ್ಲ ಕೆಲಸ ಕಾರ್ಯಗಳು ಕೂಡ ವೈವಿಧ್ಯಮಯವಾಗಿ ಸಮಾಜಕ್ಕೆ ಭಾಳ ಮಾದರಿಯಾಗಿರ್ತಕ್ಕಂಥ ಕೆಲಸ ಆಗಿರ್ತದೆ. ಇದು ನೋಡ್ಕೊಳ್ಳಿ. ಇನ್ನು ಬರ್ತ್ ನಂಬರ್ 7, ಫ್ಯೂಚರ್ ನಂಬರ್ 8
ಪಕ್ಕ ಸನ್ಯಾಸಿ. ಜ್ಞಾಪಕ ಇಟ್ಕೊಳ್ಳಿ, ಯಾವುದು ಕೆಲಸ ಆಗಲ್ಲ, ಏನು ಮಾಡೋಕ್ಕಾಗಲ್ಲ, ಎಂಥದ್ದು ಮಾಡೋಕ್ಕಾಗಲ್ಲ, ವೈರಾಗ್ಯ ಅಂತ ಹೇಳ್ತೀವಿ. ಆದರೆ ವೈರಾಗ್ಯ ಬಳಸ್ಕೊಂಡ್ರೆ ನಂಬಿರೋರು ಏನು ಮಾಡಬೇಕು? ಅದಕ್ಕೆ ಮೊದಲನೇ ಭಾಗದಲ್ಲೇ ಮಾಡ್ತಕ್ಕಂಥದ್ದು ಅಗ್ರಿಕಲ್ಚರ್ ಸಂಬಂಧಪಟ್ಟಂಥ ಉದ್ಯೋಗಗಳು, ಅಗ್ರಿಕಲ್ಚರ್ ಸಂಬಂಧಪಟ್ಟಂಥ ಕಮಿಷನ್ ವ್ಯವಹಾರಗಳು. ಅದು ಅಗ್ರಿಕಲ್ಚರ್ ಲ್ಯಾಂಡ್ಗೆ ಹೋಗ್ಬೇಕು, ನೀವು ಬೇರೆಲ್ಲೂ ಆಗೋದಿಲ್ಲ. ಅದರಿಂದ ನಾನು ವೈರಾಗ್ಯ ಇದೆ, ನಂದು ಏನೂ ಆಗಿಲ್ಲ, ಮುಗಿದೋಯ್ತು, ನಾನು ಹೊಟ್ಟೋಗ್ತೀನಿ ಅಂತಕ್ಕಂಥ ಮನಸ್ಥಿತಿಯವರು ತುಂಬ ಜನ ಈ ಕಾಂಬಿನೇಷನ್ ಇದ್ದೀರಾ ಸಮಾಜದಲ್ಲಿ. ಆದರೆ ನಿಮ್ಮನ್ನು ನಂಬ್ಕೊಂಡ್ರೆ ಏನು ಮಾಡಬೇಕು? ಅದಕ್ಕೆ ಮನಸ್ಸು ಪರಿವರ್ತನೆ ಮಾಡಬೇಕು. ಒಂದಲ್ಲ ಒಂದಿನ ವೈರಾಗ್ಯ ಬರ್ತಕ್ಕಂಥದ್ದೇ, ಒಂದಲ್ಲ ಒಂದಿನ ಮೋಕ್ಷಕ್ಕೆ ಹೋಗ್ಬೇಕಾಗಿರೋದೆ. ಆದರೆ ನಮ್ಮ ಯೌವನ ಕಾಲದಲ್ಲಿ, ಮಧ್ಯಮ ಕಾಲದಲ್ಲಿ ನಮ್ಮನ್ನು ನಂಬ್ಕೊಂಡಿರ್ತಕ್ಕಂಥವ್ರಿಗೆ ಸರಿಯಾದ ಮಾರ್ಗವನ್ನು ಮಾಡಿ ಹೋಗಬೇಕು. ಯಾವಾಗ ಕರ್ತವ್ಯ ಲೋಪ ಆಗ್ತದೆ, ನಿಮಗೆ ಮೋಕ್ಷ ಸಿಗಲ್ಲ, ನೀವು ಸನ್ಯಾಸಿ ಆಗಲ್ಲ, ಅರ್ಧಂಬರ್ಧ ಆಗೋಗ್ತದೆ. ಅದರಿಂದ ಮಾನಸಿಕ ಜರ್ಜಿತರಾಗಿ ಜೀವ ಕಳ್ಕೊಳ್ತಕ್ಕಂಥ ಸಂದರ್ಭಕ್ಕೂ ಹೊರಟೋಗ್ತದೆ. ಅದಕ್ಕೋಸ್ಕರನೇ ಅಗ್ರಿಕಲ್ಚರ್ ಸಂಬಂಧಪಟ್ಟಂಥ ಎಲ್ಲ ಕಮಿಷನ್ ಬಿಸ್ನೆಸ್ಗಳನ್ನ ಮಾಡ್ಕೊಳ್ತಾ ಬನ್ನಿ, ತುಂಬ ಚೆನ್ನಾಗಿ ಕ್ಲಿಕ್ ಆಗ್ತೀರಾ. ಇನ್ನು ನೆಕ್ಸ್ಟ್ 7 and 9 ಕಾಂಬಿನೇಷನ್. ಇಟ್ ಇಸ್ ಅ ವರ್ಸ್ಟ್ ಕಾಂಬಿನೇಷನ್. 7 and 9 ಕಾಂಬಿನೇಷನ್ ಅಂದರೆ ಮಾನಸಿಕವಾಗಿ ಒಂದು ಒಳ್ಳೆ ಕ್ರಿಯಾತ್ಮಕವಾದಂತಹ ಯೋಗ ಫಲಗಳು, ಮಾಡ್ತಕ್ಕಂಥ ಶ್ರಮ ಎಲ್ಲ ಇದ್ರೂ ಕೂಡ ಶ್ರಮಕ್ಕೆ ತಕ್ಕಂಥ ಫಲ ಸಿಗೋದಿಲ್ಲ. ನೆನ್ಪಿಟ್ಕೊಳ್ಳಿ. ಕಷ್ಟಪಡ್ತಾರೆ, ಬೇರೆಯವ್ರಿಗೆ ಉಪಯೋಗ ಆಗುತ್ತೆ ಹೊರತು ತನಗೂ ಉಪಯೋಗ ಆಗಲ್ಲ, ತನ್ನ ಮನೆಯವ್ರಿಗೂ ಉಪಯೋಗ ಆಗಲ್ಲ. ಅದರಿಂದ ಭಾಳಷ್ಟು ಸಾಮಾಜಿಕ ಬದಲಾವಣೆಗಳಾಗ್ತದೆ. ಆ ಸಾಮಾಜಿಕ ಬದಲಾವಣೆ ಅಂತಂದರೆ ಕುಟುಂಬ ಬದಲಾವಣೆಗಳಾಗ್ತದೆ, ವೈವಾಹಿಕ ಜೀವನಗಳು ವಿಚ್ಛೇದನ ಆಗ್ತದೆ. ಅದಕ್ಕೆ ನೀವು ಮಾಡಬೇಕಾದ್ರೆ ಕೆಲಸ ಯಾವುದು ಆಯ್ಕೆ ಮಾಡ್ಕೋಬೇಕು ಅಂತಂದರೆ, ನೀವು ಆಟೋಮೊಬೈಲ್, ಹಾರ್ಡ್ವೇರು, ಪೇಂಟಿಂಗು, ಈ ಥರ ಕಬ್ಬಿಣ, ಸಿಮೆಂಟು, ಸ್ಟೀಲು, ಈ ಥರ ಸಂಬಂಧಪಟ್ಟಂಥ ವಿಚಾರದಲ್ಲಿ ಕಮಿಷನ್ ಆಧಾರದಲ್ಲಿ ಮಾಡ್ಕೋಬೇಕು. ನೋಡಿ, ಎಲ್ಲವೂ ಇದೆ, ಆದರೆ ಇದು ಕಮಿಷನ್ ಆಧಾರದಲ್ಲಿ ಸಪ್ಲೈ ಮಾಡ್ತಕ್ಕಂಥ, ಆಗಲೇ ಹೇಳಿದೆ ಕ್ರಯ ವಿಕ್ರಯ ಅಂತೇಳಿ, ಆ ಥರ ಕ್ರಯ ವಿಕ್ರಯ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಕಮಿಷನ್ ಆಧಾರದಲ್ಲಿ ತೊಡಗಿಕೊಂಡ್ರೆ ನೀವು ಕೂಡ ಅದ್ಭುತವಾದ ಯೋಗವಂತರಾಗ್ತೀರಾ. ಆದರೆ ನೀವೇನು ಮಾಡ್ತೀರಿ? ಕ್ರಿಯಾತ್ಮಕ ಆಲೋಚನೆ ಮಾಡಿ ಶ್ರಮ ಪಡ್ತೀರಾ, ಬಟ್ ರಿಸಲ್ಟ್ ಸಿಗಲ್ಲ. ಬಟ್ ಅದೇನಾಗುತ್ತೆ, ಬೇರೆ ಬೇರೆ ಕಡೆ ಹೋಗ್ತಾ ಇರ್ತದೆ. ಅದಕ್ಕೆ ನಮ್ಮ ಗ್ರಹ ಏನನ್ನು ಹೇಳುತ್ತೆ ನಾವು ಅದನ್ನು ಮಾತ್ರ ಮಾಡಬೇಕು. ಒಂದು ಅದಾದಮೇಲೆ ಈ ಜಿಮ್ಗಳನ್ನ ಓಪನ್ ಮಾಡ್ತಕ್ಕಂಥದ್ದು, ಜಿಮ್ ಗೊತ್ತಲ್ಲ, ಆ ಜಿಮ್ಮನ್ನು ಮಾಡ್ತಕ್ಕಂಥದ್ದು, ವ್ಯಾಯಾಮ ಶಾಲೆಗಳು ಅಂತ ಹೇಳ್ತೀವಿ. ಈ ಥರ ವ್ಯಾಯಾಮ ಶಾಲೆಗಳನ್ನು ತೆರೀತಕ್ಕಂಥದ್ದು, ಅದರಲ್ಲಿ ಒಳ್ಳೆ ಕೋಚಿಂಗ್ ಕೊಡ್ತಕ್ಕಂಥದ್ದು, ಅದನ್ನು ತೆಗೆದು ಮಾಡ್ತಕ್ಕಂಥದ್ದು, ಒಳ್ಳೆ ಟೀಚಿಂಗ್ ಮಾಡ್ತಕ್ಕಂಥದ್ದು ಭಾಳ ಅದ್ಭುತವಾದ ಯೋಗವನ್ನು ತಂದುಕೊಡ್ತದೆ ಈ ತಾರೀಕಂತರಿಗೆ. ಇನ್ನು ಕೈರೇಖೆ ಬಂದಾಗ ಯಾರ್ಯಾರಿಗೆ ಭಾಳಷ್ಟು ಲೆಕ್ಕಾಚಾರಗಳೇನಂತಂದರೆ, ಈ ಥರ ಈ ಚಂದ್ರ ಅಥವಾ ಈ ಒಂದು ಯೋಗ ಫಲಗಳು ತುಂಬ ಪಾಸಿಟಿವ್ ಬಿಸ್ನೆಸ್ ಆಗಬೇಕು ಅಂದರೆ ನಿಮಗೆ ಈ ಚಂದ್ರನ ಭಾಗದಲ್ಲಿ ಈ ರೀತಿ ರೇಖೆಗಳಿರಬೇಕು. 1, 2, 3 ಈ ರೇಖೆ ಇರಬೇಕು. ಮತ್ತು ಬುಧ ಪರ್ವದಲ್ಲಿ ಈ ರೀತಿ ರೇಖೆ ಇರಬೇಕು. ಈ ರೀತಿ 3 ರೇಖೆಗಳು ಅಥವಾ 2 ರೇಖೆಗಳು, 1 ರೇಖೆಗಳು ಮತ್ತು ಈ ಚಂದ್ರ ಪರ್ವದಲ್ಲಿ ಈ ಥರ ರೇಖೆಗಳಿತ್ತು ಅಂದರೆ ನೀವು ಅದ್ಭುತವಾಗಿರ್ತಕ್ಕಂತಹ ಬಿಸ್ನೆಸ್ ಮೆನ್ಗಳಾಗ್ತೀರಾ ಈ 7, 16, 20 ತಾರೀಕು ಹುಡ್ತಕ್ಕಂಥವ್ರಿಗೆ. ಇದಿಲ್ಲ ಅಂದರೆ ಸುಮ್ಮನೆ ಆರಾಮಾಗಿ ಕೆಲಸಕ್ಕೆ ಹೋಗ್ತಕ್ಕಂಥದ್ದು ಒಳ್ಳೆಯದು, ನಿಮಗೂ ಒಳ್ಳೆಯದು, ಮೈಗೂ ಒಳ್ಳೆಯದು, ಮನಸ್ಸಿಗೂ ಒಳ್ಳೆಯದು, ಜೀವನಕ್ಕೂ ಒಳ್ಳೆಯದು. ಇಷ್ಟು ಮಾಡ್ಕೊಳ್ಳಿ, ಒಳ್ಳೆಯದಾಗ್ತದೆ.